ನಮಸ್ಕಾರ. ನನ್ನ ಎಲ್ಲ ಆತ್ಮೀಯ PUC ಶಿಕ್ಷಣಶಾಸ್ತ್ರದ ವಿದ್ಯಾರ್ಥಿಗಳೇ, ಇಂದು ಇಲಾಖೆಯಿಂದ 2026-27ನೇ ಸಾಲಿನ ದ್ವಿತೀಯ ವರ್ಷದ ಶಿಕ್ಷಣಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತಹ ಇಲಾಖೆಯವರು ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸುಬಿಟ್ಟಿದ್ದಾರೆ. ಅದರ ಮೊದಲ ಭಾಗವಾಗಿ 1ನೇ ಪ್ರಶ್ನೆ ಪತ್ರಿಕೆಯನ್ನು ನಾನು ಬಿಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ನನ್ನ ಜೊತೆ ನೀವು ಕೂಡ ಏನು ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗಿ. ಇಲ್ಲಿ 1ನೇ ಪ್ರಶ್ನೆಯಲ್ಲಿ ನಾವು ನೋಡಿದ ಹಾಗೆ ಏನಿದೆ ರೀ, ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು ಅಂತೇಳಿ ಎಷ್ಟು ಇರ್ತಾವ? 5 ಕ್ವಶನ್ಸ್ ಇರ್ತಾವ. ಅಂದರೆ 5 × 1 ಮಾರ್ಕ್ಸಿನ 5 ಅಂತೇಳಿ ಏನಿದೆ ನೋಡ್ರಿ. ಅನೇಕ ವಸ್ತುಗಳ ಮತ್ತು ಘಟನೆಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸಾಂಕೇತಿಸುವ ಏನಂತ ಕರಿತೀವಿ ಅಂತ, ಸಾಂಕೇತಿಸುವುದಕ್ಕೆ ಡ್ಯಾಶ್ ಅಂತ ಕರಿತೀವಿ ಅಂತ ಹೇಳಿ. ಯಾವ್ದ್ರಿ? ಅನೇಕ ವಸ್ತುಗಳು ಮತ್ತು ಘಟನೆಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸಾಂಕೇತಿಸುವ ರಚನೆಗೆ ಡ್ಯಾಶ್ ಎನ್ನುವರು. ಏನಂತಿದ್ದೀರಿ? ಪ್ರತ್ಯಕ್ಷಾನುಭವ, ಸಂವೇದನೆ, ಭಾವರೂಪಣ ಮತ್ತು ಚಿಂತನೆ. ಏನಿದೆ ಆನ್ಸರು? ಯಾರು ಹೇಳ್ತೀರಿ? ಯಾವ್ದ್ರಿ? ಭಾವರೂಪಣ. ಅನೇಕ ವಸ್ತುಗಳು ಮತ್ತು ಘಟನೆಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸಾಂಕೇತಿಕರಿಸುವುದು ಯಾವುದು ಅಂತಂದ್ರೆ ಭಾವರೂಪಣ. ಎರಡನೇ, ಉನ್ನತ ಶಿಕ್ಷಣದಲ್ಲಿ ಚಿನ್ನದ ಪದಕ ಪಡೆದಂತಹ ಒಬ್ಬ ಯುವತಿಯು ತನ್ನ ಜೀವನದ ಯಾವುದೋ ಒಂದು ಸಣ್ಣ ಸಮಸ್ಯೆಗೆ ಚಿಂತಿತಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಯಾವ್ದ್ರಿ? ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ನೆನ್ಪಿಡಬೇಕು. ಏನು? ಉನ್ನತ ಶಿಕ್ಷಣದಲ್ಲಿ ಅಂದ್ರೆ ಹೈಯರ್ ಇದರಲ್ಲಿ ಎಜುಕೇಶನ್ ಮಾಡಿದ್ರು ಕೂಡ ರ್ಯಾಂಕ್ ಪಡೆದಂತಹ ಒಬ್ಬ ವಿದ್ಯಾರ್ಥಿ ಏನೋ ಒಂದು ಸಣ್ಣ ಸಮಸ್ಯೆಗೆ ಏನ್ ಮಾಡ್ತಾಳ? ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಹಾಗಾದ್ರೆ ಯಾವುದರ ಕೊರತೆ ಅಂತ ಹೇಳಿ? ಯಾವ್ದ್ರಿ? ಸಂವಹನ, ಮಾತನಾಡೋದ್ರಿ. ಸಂವಹನ ಅಂತಂದ್ರೆ ನಾಯಕತ್ವ, ಲೀಡರ್ಶಿಪ್, ಸಂವೇಗಾತ್ಮಕ ಬುದ್ಧಿಶಕ್ತಿ ಅಥವಾ ಸಮವಯಸ್ಕರದ ಪ್ರಭಾವ ಅಂತೇಳಿ. ಯಾವ್ದ್ರಿ ಸರಿಯಾದಂತ ಉತ್ತರ? ಸರಿಯಾದಂತ ಉತ್ತರ ಸಂವೇಗಾತ್ಮಕ ಬುದ್ಧಿಶಕ್ತಿ. ಅಂದ್ರೆ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳದೆ ಆಗದೇ ಇರುವಂತಹ ಅಂತ ಕರಿತೀವಿ. ಸಂವೇಗಗಳನ್ನು ತನ್ನ ಕಂಟ್ರೋಲ್ನಲ್ಲಿ ಇರಲೇ ಆಗಲಿಕ್ಕೆ ಏನಾಗ್ತದೆ? ಆ ವಿದ್ಯಾರ್ಥಿ ರ್ಯಾಂಕ್ ಪಡೆದರೂ ಕೂಡ ಏನಾಗ್ತದ? ಇಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ. ನೆಕ್ಸ್ಟ್ ಮೂರನೇದು ಡಿಸ್ಕ್ಯಾಲ್ಕುಲಿಯಾ ಅಂತ ಹೇಳಿ. ಯಾವ್ದ್ರಿ? ಡಿಸ್ಕ್ಯಾಲ್ಕುಲಿಯಾ ಈ ಕಲಿಕಾ ದೌರ್ಬಲ್ಯವನ್ನು ಸೂಚಿಸುತ್ತದೆ. ನೀವು ಈಗಾಗಲೇ ಗೊತ್ತಿರೋ ಹಾಗೆ ಕಲಿಕಾ ದೌರ್ಬಲ್ಯಗಳಲ್ಲಿ 3 ಪ್ರಕಾರಗಳು. ಒಂದು ಓದುವ ದೌರ್ಬಲ್ಯ ಅಂತ ಕರಿತೀವಿ, ಡಿಸ್ಕ್ಲೇಸಿಯಾ ಅಂತ ಕರಿತೀವಿ. ಬರವಣಿಗೆಯ ದೌರ್ಬಲ್ಯವನ್ನು ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ನಂತರ ಅಂಕಗಣಿತದ ದೌರ್ಬಲ್ಯವನ್ನು ಏನು ಕರಿತೀವಿ? ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದೇವ್ರಿ ಡಿಸ್ಕ್ಯಾಲ್ಕುಲಿಯಾ. ಡಿಸ್ಕ್ಯಾಲ್ಕುಲಿಯಾ ಅಂತಂದ್ರೆ ಏನಾಗಬೇಕು? ಅಂಕಗಣಿತಕ್ಕೆ ಸಂಬಂಧಿಸಿದಂತಹ ಗಣಿತದ ಸಮಸ್ಯೆಗಳನ್ನು ಬಿಡಿಸುವಲ್ಲಿ ತೊಂದರೆಯನ್ನು ಎದುರಿಸ್ತಿದ್ರೆ ಅಂಕಗಣಿತ. ಇದನ್ನು ನೆನ್ಪಿಡಬೇಕು. ಪ್ರತಿ ಸಲನೂ ಪ್ರತಿ ಕ್ವಶನ್ ಪೇಪರ್ನಲ್ಲಿಯೂ ಈ 3 ಕಲಿಕಾ ದೌರ್ಬಲ್ಯಗಳಲ್ಲಿ ಯಾವುದಾದ್ರೂ ಒಂದು ಖಂಡಿತವಾಗಿ ಬಂದೇ ಬರ್ತೈತೆ. ಹಾಗಾಗಿ ಇಲ್ಲಿ ಡಿಸ್ಕ್ಯಾಲ್ಕುಲಿಯಾ ಬಂದಿದೆ ಅಂದ್ರೆ ಮುಂದಿನ ಕ್ವಶನ್ ಪೇಪರ್ನಲ್ಲಿ ಯಾವ್ದ್ರೆ ಡಿಸ್ಕ್ಲೇಸಿಯಾ ಬರ್ಬೋದು ಅಥವಾ ಡಿಸ್ಗ್ರಾಫಿಯಾ ಬರ್ಬೋದು. ಬಟ್ ಈ 4ನೇ ಚಾಪ್ಟರ್ನಲ್ಲಿ ಇರುವಂತಹ ಸಂಯೋಜನಾ ಶಿಕ್ಷಣದಲ್ಲಿ ಇರುವಂತಹ ಒಂದು ಕಲಿಕಾ ದೌರ್ಬಲ್ಯ ಖಂಡಿತವಾಗಿಯೂ ಕೂಡ ಬರ್ತೈತೆ. ಇದು ಲಕ್ಷ್ಯದಲ್ಲಿರಬೇಕು. ನೆಕ್ಸ್ಟ್ 4ನೇದು, ಸಾರ್ವಜನಿಕ ಸಂಸ್ಥೆಗಳ ಒಡೆತನವನ್ನು ಖಾಸಗಿ ಒಡೆತನಕ್ಕೆ ವರ್ಗಾಯಿಸುವಂತಹ ಒಂದು ಕ್ರಮಕ್ಕೆ ಏನಿದೆ ರೀ? ಸಾರ್ವಜನಿಕವಾದಂತಹ ಸಂಸ್ಥೆಗಳ ಒಡೆತನವನ್ನು ಖಾಸಗಿ ಅಂತ ಹೇಳಿ. ಉತ್ತರದಲ್ಲಿ ಖಾಸಗಿ ಅಂತ ಕೊಟ್ಟಿದ್ದಾರೆ, ಖಾಸಗಿ ಒಡೆತನಕ್ಕೆ ಅಂತೇಳಿ. ಹಾಗಾಗಿ ಉತ್ತರ ಏನಾಗ್ತದೆ? ಖಾಸಗೀಕರಣ. ಯಾಕಂದ್ರೆ ಉತ್ತರದಲ್ಲೇ ಇದೆ, ಪ್ರಶ್ನೆಯಲ್ಲೇ ಉತ್ತರ ಇದೆ. ಖಾಸಗಿ ಒಡೆತನಕ್ಕೆ ಅಂತಂದ್ರೆ ಖಾಸಗೀಕರಣ ಅಂತೇಳಿ ಒಂದು 3 ರೀತಿಯಾದಂತಹ ಇದು ಬರ್ತವೆ. ಏನು? ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣ ಅಂತೇಳಿ 3 ರೀತಿಯಾದಂತಹ ಪ್ರಶ್ನೆಗೆ ಏನಾಗ್ತಂದ್ರೆ ಇಲ್ಲಿ ಖಾಸಗಿ ಒಡೆತನಕ್ಕೆ ಬಂದಿತ್ತು. ಹಾಗಾಗಿ ಖಾಸಗೀಕರಣ. ಇನ್ನು ನೆಕ್ಸ್ಟ್ ಕ್ರಿಯಾ ಸಂಶೋಧನೆಯ ಜನಕ ಯಾರು ಅಂತ ಹೇಳಿ. ಕ್ರಿಯಾ ಸಂಶೋಧನೆಯ ಜನಕ ಯಾರೇ? ಕರ್ಟ್ ಲೆನಿನ್ ಅಂತೇಳಿ. ಯಾರು? ಕರ್ಟ್ ಲೆನಿನ್ ಅಂತ ಹೇಳಿ. ಎಡ್ವರ್ಡ್ ಡೆಮಿಂಗ್ ಏನಿದೆ ಸಂಪೂರ್ಣ ಗುಣಮಟ್ಟ ನಿರ್ವಹಣೆಗೆ ಸಂಬಂಧಿಸಿದಂತೆ ಬರ್ತಾರೆ. ಹಾಗಾಗಿ ಸಿ ಏನಿದೆ ಕರ್ಟ್ ಲೆನಿನ್ ಯಾವ್ದ್ರಿ? ಕ್ರಿಯಾ ಸಂಶೋಧನೆಯ ಜನಕ ಅಂತೇಳಿ. ಇನ್ನು 2ನೇ ಕ್ವಶನ್ಸ್ ಏನಿದೆ ರೀ? ಬಿಟ್ಟ ಸ್ಥಳಗಳನ್ನು ತುಂಬೋದು. ಬಟ್ ಬಿಟ್ಟ ಸ್ಥಳಗಳಲ್ಲಿ ಏನಾಗಿದೆ? ಆಲ್ರೆಡಿ ಏನ್ ಮಾಡುತ್ತೆ? ಉತ್ತರ ಕೊಟ್ಟಿದ್ದಾರೆ ಬ್ರಾಕೆಟ್ ನಲ್ಲಿ ಆವರಣದಲ್ಲಿ ಕೊಟ್ಟಿರುವಂತಹ ಉತ್ತರಗಳನ್ನು ತೆಗೆದುಕೊಂಡು ನಾವು ಬಿಟ್ಟ ಸ್ಥಳ ತುಂಬಬೇಕು. ಬಹಳ ಈಸಿ ಆಗಿರುವಂಥದ್ದು ನೋಡ್ರಿ. ವ್ಯಕ್ತಿಯ ಸಹಜ ಗುಣಧರ್ಮಗಳ ಒಟ್ಟು ಮೊತ್ತವನ್ನು ಏನಂತ ಕರಿತೀವಿ ಅಂತ ಹೇಳಿ. ಯಾವ್ದ್ರಿ? ವ್ಯಕ್ತಿಯ ಸಹಜ ಗುಣಧರ್ಮಗಳ ಒಟ್ಟು ಮೊತ್ತವನ್ನೇ ನಾವು ಏನಂತ ಕರಿತೀವಿ? ಯಾವ್ದ್ರಿ? ಅನುವಂಶೀಯತೆ. ಯಾವುದು? ಅನುವಂಶೀಯತೆ. ಇದು ಒಂದೇದಂತ ಹಾಕ್ತೀನಿ ನೋಡ್ರಿ. ಇಲ್ಲಿ ಬರೀದಕ್ಕೆ ಇದು ಆಗ್ತೈತಿ ಅನುವಂಶೀಯತೆ. ಕರೆಕ್ಟ್ ರೀ?
ನೆಕ್ಸ್ಟ್, ಒಂದು ಸಂಸ್ಥೆಯ ಸದಸ್ಯರಲ್ಲಿ ಐಕ್ಯತೆ ಮತ್ತು ಸಮನ್ವಯತೆ. ಸಂಸ್ಥೆಯ ಸದಸ್ಯರು ಅಂತ ಬಂತು. ಸಂಸ್ಥೆ ಸದಸ್ಯರು ಅಂತಂದ್ರೆ ಆಲ್ರೆಡಿ ಏನಾಗಿರ್ತದೆ, ಅದು ಸಂಘಟನೆ. ಯಾವುದೋ ಒಂದು ಸಂಸ್ಥೆಯಲ್ಲಿರುವಂತಹ ಸದಸ್ಯರ ನಡುವೆ ಐಕ್ಯತೆ ಕೂಡಿಸೋದು, ಸಮನ್ವಯತೆ ಮಾಡೋದಾಯ್ತು ಅಂದ್ರೆ ಸಂಘಟನೆ. ಯಾವ್ದ್ರಿ? ಸಂಘಟನೆ. ಎರಡನೇ. ನೆಕ್ಸ್ಟ್, ಮೂರನೇ, ಕಮ್ಯುನಿಕೇಶನ್. ಯಾವುದು ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ, COMMUNICATION. ಕಣ್ಣು ಮುಚ್ಚಿ ಹಾಕ್ಬೋದು, ಯಾಕಂದ್ರೆ ಕಮ್ಯುನಿಕೇಶನ್ ಇದ್ದಿದ್ದು ಕಮ್ಯುನಿಸ್ಟ್ ಅಂತ ಹೇಳಿ ಪದ ಇದೆ. ಹಾಗಾಗಿ ಯಾವ ಪದದಿಂದ? ಕಮ್ಯುನಿಸ್ಟ್. COMMUNIS, ಕಮ್ಯುನಿಸ್ಟ್. ನಾಲ್ಕನೇದು, ಮಾಹಿತಿಯನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡುವಂತಹ ಒಂದು ವಿದ್ಯುನ್ಮಾನ ಸಾಧನಕ್ಕೆ ಏನಂತ ಕರಿತೀವಿ? ಸಾಧನ ಅಂದ್ರೆ ಯಾವುದಿದೆ ಇದರಲ್ಲಿ? ಗಣಕಯಂತ್ರ ಅಂತ ಹೇಳಿ. ಯಾವ್ದ್ರಿ? ಗಣಕಯಂತ್ರ. ಇನ್ ಲಾಸ್ಟ್, ಹೊಸ ಜ್ಞಾನವನ್ನು ಪಡೆಯುವಂತಹ ಸಲುವಾಗಿ ವ್ಯವಸ್ಥಿತವಾದಂತಹ ಒಂದು ಪ್ರಕ್ರಿಯೆಗೆ ಅಥವಾ ಪ್ರಯತ್ನಕ್ಕೆ ನಾವೇನು ಕರಿತೀವಿ? ಸಂಶೋಧನೆ. ಯಾವ್ದ್ರಿ? ಸಂಶೋಧನೆ. ಸರಿ, ಉತ್ತರಗಳು ಇಲ್ಲೇ ಇದೆ. ಸಂಖ್ಯಾಶಾಸ್ತ್ರವನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಹಾಗಾಗಿ ಬಿಟ್ಟ ಸ್ಥಳಗಳನ್ನು ತುಂಬಬಹುದಾಗಿದೆ. ಸರಿನಾ? ನೆಕ್ಸ್ಟ್ ಮೂರನೇ ಕ್ವಶನ್ಸ್ ಏನಿದೆ, ಒಂದಿಷ್ಟು ಬರೀ, ನಾಲ್ಕನೇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರೆದುಕೊಳ್ಳೋದು. ಮೂರನೇ ಪ್ರಶ್ನೆ, ಒಂದಿಷ್ಟು ಬರೆಯಿರಿ ಅಂತ ಹೇಳಿ. ನೋಡ್ರಿ ಏನಿದೆ, ಎ ಭಾಗ ಮತ್ತು ಬಿ ಭಾಗ. ಇದರಲ್ಲಿ ಒಂದಿತ್ತು ಅಂತಃಸ್ಫುರಣೆ ಅಂತ ಕರಿತೀವಿ. ಇದರಲ್ಲಿ ಅಂತಃಸ್ಫುರಣೆಯಲ್ಲಿ ಯಾವ್ದಾದ್ರು ಬರ್ತದೆ? ಸೃಜನಾತ್ಮಕ ಚಿಂತನೆ. ಯಾವ್ದ್ರಿ? ಅಂತಃಸ್ಫುರಣೆಗೆ ಸೃಜನಾತ್ಮಕ ಚಿಂತನೆಯ ಹಂತಗಳು. ನಂತರ ನಾಯಕ ಗ್ರಂಥಿ ಅಂತ ಕರಿತೀವಿ. ಯಾವ್ದ್ರಿ ನಾಯಕ ಗ್ರಂಥಿ? ಪಿಟ್ಯೂಟರಿ. ಸರಿನಾ? ನಾಯಕ ಗ್ರಂಥಿ ಪಿಟ್ಯೂಟರಿ ಅಂತ ಕರಿತೀವಿ. ಇನ್ನು ಡಿಸೆಂಬರ್ 10 ಯಾವ ಆಚರಣೆ ರೀ? ಮಾನವ ಹಕ್ಕುಗಳ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ. 4, ನಿರಂತರ ಸುಧಾರಣೆಯೇ ಏನಂತ ಕರಿತೀವಿ? ಡೆಫಿನೇಷನ್ ಇದೆ, ನಿರಂತರ ಸುಧಾರಣೆಯೇ ಗುಣಮಟ್ಟ. ವೆರಿ ಗುಡ್. ಡಿ, ನಂತರ ಭಾವಾಭಿನಯ. ಭಾವಾಭಿನಯಕ್ಕೆ ಏನಾಗ್ತದೆ? ಅಶಾಬ್ದಿಕ ಸಂವಹನ. ಸರಿನಾ? ಭಾವಾಭಿನಯ ಅಶಾಬ್ದಿಕ. ಲಿಖಿತ ಸಂವಹನ ಒಂದು ಎಷ್ಟಾಗಿದೆ. ನಂತರ ಕ್ವಶನ್ ನಂಬರ್ 4, ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡ್ರಿ ಏನಿದೆ, ವೈಯಕ್ತಿಕ ಭಿನ್ನತೆ ಎಂದರೇನು ಅಂತ ಹೇಳಿ. ವೈಯಕ್ತಿಕ ಭಿನ್ನತೆ ಅಂದ್ರೆ ವ್ಯಕ್ತಿಗಳ ನಡುವೆ ಶಾರೀರಿಕ ಆಗಿರ್ಬೋದು, ಬೌದ್ಧಿಕ ಆಗಿರ್ಬೋದು, ಸಾಮಾಜಿಕ ಮತ್ತು ಭಾವನಾತ್ಮಕ ಗುಣಲಕ್ಷಣದಲ್ಲಿ ಕಂಡುಬರುವಂತಹ ವ್ಯತ್ಯಾಸಗಳನ್ನು ವೈಯಕ್ತಿಕ ಭಿನ್ನತೆ ಅಂತ ಕರಿತೀವಿ. ಯಾವುದ್ರಿ? ವ್ಯಕ್ತಿಗಳ ನಡುವೆ ಕಂಡುಬರುವಂತಹ ವ್ಯತ್ಯಾಸಗಳನ್ನೇ ವೈಯಕ್ತಿಕ ಭಿನ್ನತೆ ಅಂತ ಕರಿತೀವಿ. ನಂತರ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳೆಂದರೆ ಯಾರು ಅಂತ ಹೇಳಿ. ದೃಷ್ಟಿ ಸವಾಲುಗಳ ಮಕ್ಕಳು, ದೃಷ್ಟಿ ದೋಷ ಇರೋದು, ಸಮೀಪ ದೃಷ್ಟಿ ಅವಲ್ಲ, ಅವು ವಿಧಗಳು, ದೃಷ್ಟಿ ದೋಷದಲ್ಲಿರುವಂತಹ ವಿಧಗಳು. ಬಟ್ ಇಲ್ಲಿ ಏನಾಗ್ತದೆ, ಎಲ್ಲಾ ವಿಧದ ವೈದ್ಯಕೀಯ ಮತ್ತು ದೃಷ್ಟಿ ಉಪಕರಣಗಳ ಸಹಾಯದಿಂದ ಪಡೆದ ನಂತರವೂ ಕೂಡ 20/70ರಿಂದ 20/200ರವರೆಗಿನ ದೃಷ್ಟಿ ತೀಕ್ಷ್ಣತೆ ಇರುವಂತಹ ಮಕ್ಕಳನ್ನು ನಾವೇನು ಕರಿತೀವಿ? ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಅಂತ ಹೇಳಿ ಕರಿತೀವಿ. ನಂತರ ಇನ್ನು ಪೂರ್ಣ ರೂಪ ಬರೆಯಿರಿ ಅಂತಿದೆ. MCI ಅಂದ್ರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳಿ. ಯಾವ್ದ್ರಿ? ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತೀಯ ವೈದ್ಯಕೀಯ ಪರಿಷತ್ತು ಅಂತೇಳಿ ಕೂಡ ಕರಿತೀವಿ. ನೆಕ್ಸ್ಟ್ 15ನೇ ಪ್ರಶ್ನೆ, ಅಂತರ್ಜಾಲ, ಇಂಟರ್ನೆಟ್ ಅಂತ ಕರಿತೀವಿ. ಇದು ಇಂಟರ್ನೆಟ್ ಅಂದ್ರೆ ಗಣಕಯಂತ್ರದ ಜಾಲಗಳ ಮಹಾಜಾಲವನ್ನು ನಾವೇನು ಕರಿತೀವಿ? ಅಂತರ್ಜಾಲ ಅಂತ ಹೇಳಿ. ಯಾವ್ದ್ರಿ? ಗಣಕಯಂತ್ರದ ಜಾಲಗಳ ಮಹಾಜಾಲ. ಇನ್ನು 16ನೇ ಪ್ರಶ್ನೆ, ಕೊಟ್ಟಿರುವಂತಹ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕರಿತೀವಿ. ಬಹುಲಕ ಕಂಡುಹಿಡಿಬೇಕಾದ್ರೆ ನೋಡ್ರಿ ಏನಿದೆ, ಕೊಟ್ಟಿರುವಂತಹ ಸಂಖ್ಯೆಯಲ್ಲಿ ಏನಾಗಬೇಕು? ಯಾವ ಸಂಖ್ಯೆ ಹೆಚ್ಚು ಬಾರಿ ಪುನರಾವರ್ತನೆ ಆಗಿದೆ ಅಂದ್ರೆ ಹೆಚ್ಚು ಬಾರಿ ಬಳಸಿದ್ದಾರೆ ಆ ಸಂಖ್ಯೆನೇ ಬಹುಲಕ. ಬಹು ಅಂದ್ರೆ ಬಹಳಷ್ಟು ರಿಪೀಟ್ ಆಗಿರುವಂತಹ ಒಂದು ಸಂಖ್ಯೆಗೆ ನಾವು ಕರಿತೀವಿ ಬಹುಲಕ ಅಂತೇಳಿ. ಇಲ್ಲಿ 5 ಎಂಬ ಸಂಖ್ಯೆ ಏನಾಗಿದೆ ರೀ? 4 ಬಾರಿ. ನೋಡ್ರಿ, 1, 2, 3 ಮತ್ತು 4. ಇಲ್ಲಿ 2 ಅನ್ನೋದೇನಿದೆ? 1 2 ಸಲ ಅಷ್ಟೇ ಇದೆ, ಉಳಿಕಿದ ಯಾವುದೂ ಆಗಿಲ್ಲ. ಹಾಗಾಗಿ 5 4 ಬಾರಿ ಆಗಿರೋದ್ರಿಂದ ಏನಾಗ್ತದೆ? ಬಹುಲಕ 5. ಒಂದೊಂದು ಸಲ ಏನಾಗ್ತದೆ ಅಂದ್ರೆ 2 ಸಂಖ್ಯೆ ಸೇಮ್ ಬಂದಿರ್ತೈತಿ. ಯಾವ್ದ್ರಿ? ಇಲ್ಲಿ ಹೆಂಗೆ ಒಂದು ಸಂಖ್ಯೆನೇ ಬಂದಿದೆ, 5 ಒಂದೇ ಸಂಖ್ಯೆ ಬಂದಿದೆ. ಇನ್ನೊಂದು ಏನಾಗ್ಬೋದು ಅಂತಂದ್ರೆ ಇನ್ನೊಂದು 2 ಅಂತೂ ಕೊಡ್ಬೋದು.
ಅವಾಗ ಎರಡು ಈಕ್ವಲ್ ಬಂದಿತ್ತು ಅಂದರೆ ಅವಾಗ ಎರಡೂ ಸಂಖ್ಯೆಯನ್ನು ಬಹುಲಕ ಇವೆರಡೂ ಸಂಖ್ಯೆಗಳಂತ ಬರೀಬೇಕು. ಹಾಗಾಗಿ ಬಹುಲಕ ಈಕ್ವಲ್ ಟು ಇದರಲ್ಲಿ ಕೊಟ್ಟಿರುವುದರಲ್ಲಿ ಬಹುಲಕ ಈಕ್ವಲ್ ಟು 5. ಸರಿನೇ. ಸೊ ನೆಕ್ಸ್ಟು 2 ಮಾರ್ಕ್ಸಿಗೆ ಹೋಗೋಣ್ರಿ.